ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಮನೆ ಶಿಫ್ಟಿಂಗ್ ವ್ಲಾಗ್ ಪಾರ್ಟ್ 2ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮನೆ ಶಿಫ್ಟ್ ಮಾಡ್ಕೊಂಡು ಬರೋಷ್ಟಕ್ಕೆ ಮಿಡ್ ನೈಟ್ ಆಗೋಯ್ತು ಅಂತ ಹೇಳಿದ್ನಲ್ಲ. ಸೊ ಮಿಡ್ ನೈಟಲ್ಲಿ ಬಂದು ನಾವು 2 ಗಂಟೆ ಮೇಲಾಗೋಗ್ಬಿಟ್ಟಿತ್ತು, 2 o'clock ಮೇಲೆ ಆಗೋಗಿತ್ತು ನಾವು ರೀಚ್ ಆಗೋಷ್ಟಕ್ಕೆ. ನೀವು ನೋಡ್ಬೋದು ಎಷ್ಟು ದೊಡ್ಡ ಕ್ಯಾಂಟ್ರಲ್ಲಿ ಬಂದಿದ್ವಿ ಅಂತ. ಥಿಂಗ್ಸ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು ಆ್ಯಂಡ್ 2 ವೀಲರ್ ಕೂಡ ಅದರಲ್ಲೇ ಹಾಕ್ಕೊಂಡು ಬಂದ್ವಿ. ಮನೆ ಫಸ್ಟ್ ಫ್ಲೋರಲ್ಲಿರೋದು, ಸೊ ಮನೆಗೆ ತೋರಿಸ್ತಾ ಇದ್ದೀನಿ. ಮನೆ ತುಂಬಾ ಸ್ಪೇಷಿಯಸ್ ಆಗಿದೆ. ಖಾಲಿ ಮನೇನ ನಾನು ವಿಡಿಯೋ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಬಂದು ಎಲ್ಲ ನೋಡಿಕೊಂಡು ಟೋಕನ್ ಅಡ್ವಾನ್ಸ್ ಪೇ ಮಾಡಿ ಹೋಗಿದ್ವಿ. ಅದಾದಮೇಲೆ ನಾನು ಒಂದು ಫೋಟೋಸ್ನೂ ತೆಗೆದಿರಲಿಲ್ಲ, ಯಾಕಂದರೆ ಫೋಟೋಸ್ ಆಲ್ರೆಡಿ ಓನರ್ ನನಗೆ ಶೇರ್ ಮಾಡಿದರು. ಅದಲ್ಲದೆ ಆ್ಯಪಲ್ಲೂ ಕೂಡ ನಾನು ನೋಡಿದ್ದೆ. ಅದು ಅಲ್ದಿರ ನಾನು ಬಂದಿದ್ದು ಮನೆಯೆಲ್ಲ ನೋಡ್ಕೊಂಡು ಹೋಗಿದ್ದೆಲ್ಲ ಈವ್ನಿಂಗ್ ಟೈಮ್ ಆಗೋಗ್ಬಿಟ್ಟಿತ್ತು. ಸರಿ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಟ್ರಾಫಿಕ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹಾಗೆ ಹೊರಟೋಗ್ಬಿಟ್ಟಿದ್ವಿ. ಇವಾಗ ಖಾಲಿ ಮನೆ ಹೇಗಿದೆ ಅನ್ನೋದನ್ನು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅನ್ನಿಸ್ತು. ಅದಕ್ಕೆ ಮುಂಚೆ ನಾನು ಮೇಲ್ಗಡೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಮಿಡ್ ನೈಟಲ್ಲಿ ಬಂದು ಎಲ್ಲನೂ ಕೂಡ ಶಿಫ್ಟ್ ಮಾಡಿದ್ದಾಯಿತು. ಶಿಫ್ಟ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫುಲ್ಲು ಎಲ್ಲ ಒಳ್ಳೆ ಡಸ್ಟ್ಬಿನಲ್ಲಿ ಹಾಕಿರೋ ಕಸದ ಥರ ಎಲ್ಲಂದ್ರಲ್ಲಿ ಆ ಥರ ಹಾಕ್ಬಿಟ್ಟಿದ್ರು. ನನ್ನ ತಮ್ಮ, ನಮ್ಮ ಭಾವಂದರು, ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮನ ಫ್ರೆಂಡು ಎಲ್ಲರೂ ಸೇರಿಕೊಂಡು ಈ ಮನೆ ಶಿಫ್ಟಿಂಗಿಗೆ ಕೈ ಹಾಕಿದ್ದು. ಒಬ್ರಿಗೊಬ್ರು ತುಂಬ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ರಿಂದ ಸ್ವಲ್ಪ ಬೇಗನೆ ಆಯಿತು. 1.5 hour ಒಳಗಡೆ ಎಲ್ಲ ಮುಗ್ದೋಯ್ತು. ಶಿಫ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಿರುತ್ತೆ ಫಸ್ಟ್ ಫ್ಲೋರ್ ಅಂದರೆ ಎಷ್ಟೆಲ್ಲ ಕಷ್ಟ ಆಗ್ಬೋದು ಅಂತ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ಫರ್ನಿಚರ್ಸ್ ಎಲ್ಲ ಎತ್ಕೊಂಬರೋದು ಸ್ವಲ್ಪ ಕಷ್ಟ ಆಗೋದು. ನಮಗೆ ರೋಪ್ ಇತ್ತು, ಇಲ್ಲಿ ಓನರ್ ಹತ್ರ ರೋಪ್ ಇತ್ತು, ಅದರಲ್ಲಿ ಮೇಲ್ಗಡೆ ಕಾಟು ಸೋಫಾ ಇದೆಲ್ಲ ಎತ್ಕೊಂಡ್ಬಿಟ್ವಿ. ಈ ಮನೆ ಬಂದು 2 BHK ಆಗಿರೋದ್ರಿಂದ ಯಾವ ರೂಮ್ನ ನಾವು ಮಾಸ್ಟರ್ಸ್ ಬೆಡ್ರೂಮ್ ಮಾಡ್ಕೊಳ್ಳೋದು ಅಂತ ಯೋಚನೆ ಆಗಿತ್ತು. ನಾನು ಅಂದ್ಕೊಂಡೆ ಡೋರ್ಗೆ ಆಪೋಸಿಟ್ ಇರುತ್ತೆ, ಬಂದಾಗ ಚೆನ್ನಾಗಿ ಕಾಣಿಸುತ್ತೆ, ಇದೇ ಬೆಸ್ಟ್ ಅಂತ ಆಪೋಸಿಟಲ್ಲಿ ಇರೋವಂಥ ರೂಮ್ನೇ ನಾವು ಮಾಸ್ಟರ್ಸ್ ಬೆಡ್ರೂಮ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಇದಾದಮೇಲೆ ಅಡುಗೆ ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ. ಮಾಸ್ಟರ್ಸ್ ಬೆಡ್ರೂಮ್ಗೆ ಬೆಡ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ ಹಾಕಿದ್ದು. ಇನ್ನು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ನಾನು ಇನ್ನೊಂದು ರೂಮ್ನಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಗೆಸ್ಟ್ ಯಾರು ಬಂದ್ರೂ ಕೂಡ ಮಲ್ಕೊಳ್ಳೋಕ್ಕೆ ಜಾಗ ಆಗುತ್ತೆ ಆ್ಯಂಡ್ ಹಾಲಲ್ಲೂ ಕೂಡ ಜಾಗ ಆಗುತ್ತೆ ಅಂತ ಎಲ್ಲ ಸ್ವಲ್ಪ ಆರ್ಗನೈಸ್ ಮಾಡ್ಕೊತಿರುವಾಗಲೇ ಬೆಳಗ್ಗೆ ಸ್ವಲ್ಪ ಹಾಲು ಕಾಯಿಸ್ಬಿಡೋಣ ಅಂತ ಹೇಳಿಬಿಟ್ಟು ಪ್ರೇಯರ್ ಮಾಡಿ ಮನೆಯಲ್ಲಿ ಹಾಲು ಉಕ್ಕಿಸ್ತಾ ಇದ್ದೀವಿ. ಈ ಮನೆಯಲ್ಲಿ ತುಂಬ ಚೆನ್ನಾಗಿ ಹಾಲು ಉಕ್ಕಿ ಬಂತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಈ ಮನೆಯಲ್ಲಿ ನಮಗೆ ಬ್ಲೆಸ್ಸಿಂಗ್ಸ್ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪೀಸ್ಫುಲ್ಲಾಗಿ ಕಾಮಾಗಿದೆ ಈ ಮನೆ ಅಂತಲೇ ಹೇಳ್ಬೋದು. ಇಲ್ಲಿರೋವಂಥ ನೇಚರ್ ಆಗಿರ್ಬೋದು, ಇಲ್ಲಿರೋವಂಥ ಅಟ್ಮಾಸ್ಫಿಯರ್ ಆಗಿರ್ಬೋದು ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ಆಗೋಗಿತ್ತು. ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಲಂಚೆಲ್ಲ ನಾವು ಮುಗಿಸ್ಕೊಂಡಿದ್ವಿ. ಅಷ್ಟಕ್ಕೆ ನಮ್ಮ ಅಕ್ಕ ಅವರೆಲ್ಲ ಬಂದರು. ನಮ್ಮ ಅಕ್ಕ ಮತ್ತು ಭಾವ ಎಲ್ಲ ವಾಪಸ್ ಬಂದರು. ಅವ್ರು ಕೂಡ ಯಾವುದೋ ಒಂದು ಮ್ಯಾರೇಜ್ ಆ್ಯನಿವರ್ಸರಿ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿಬಿಟ್ಟಿದ್ರು. ಸೊ ಔಟ್ಸೈಡ್ ಹೋಗಿದ್ದಕ್ಕೆ ಬಂದು ಟಯರ್ಡಾಗಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ನೀವು ನೋಡ್ಬೋದು ಎಲ್ಲರೂ ಫುಲ್ಲು ಹಂಗಂಗೆ ಟಯರ್ಡಾಗಿ ಫ್ಲ್ಯಾಟ್ ಆಗಿಬಿಟ್ಟಿದ್ದಾರೆ. ಸಮುವೆಲ್ ಮಾತ್ರ ಕುತ್ಕೊಂಡು ಎಲ್ಲನೂ ಬಾಕ್ಸ್ಗಳು ಅದಿದು ಚಿಕ್ಕದಿರುತ್ತಲ್ಲ ಆಟ ಸಾಮಾನುಗಳ ಥರ ಮಾಡ್ಕೊಂಡು ಆಟ ಆಡ್ತಿದ್ದ. ಇನ್ನು ಕಾವ್ಯ ಮತ್ತು ಶ್ವೇತಾ ಬಂದು ಎಲ್ಲ ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ರು. ನಮ್ಮ ದೊಡ್ಡಕ್ಕನೂ ಅವ್ರ ಮಗಳೂ ಸ್ವಲ್ಪ ಎಲ್ಲ ಜೋಡಿಸ್ತಾ ಇದ್ರು. ನಾನೇನು ಮಾಡಿದೆ ಅಂತಂದರೆ ಇದೇ ಟೈಮಲ್ಲಿ ಅವರೆಲ್ಲ ಒಂದೊಂದು ಕೆಲಸ ಮಾಡುವಾಗ ನನಗೆ ಜಾಸ್ತಿ ಜವಾಬ್ದಾರಿ ಇರುತ್ತಲ್ವ, ಇವಾಗಲೇ ಮಾಡ್ಕೊಂಡ್ಬಿಟ್ರೆ ನನಗೆ ಅಷ್ಟು ಕಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ಫಸ್ಟು ಬಟ್ಟೆಗಳು ಜೋಡಿಸ್ಬಿಡೋಣ. ಯಾಕಂದರೆ ಕಾಟನ್ ಬಾಕ್ಸಲ್ಲಿ ಮತ್ತು ಟ್ರಾಲಿ ಬ್ಯಾಗಲ್ಲಿ ಮತ್ತು ಗಣಿ ಬ್ಯಾಗಲ್ಲಿ ಪ್ಲಾಸ್ಟಿಕ್ ಬ್ಯಾಗಲ್ಲಿ ತಂದಿದ್ದು, ಪ್ಲಾಸ್ಟಿಕ್ ಚೀಲ ಅಂತಾರಲ್ಲ ಅದರಲ್ಲಿ ತೊಗೊಂಬಂದಿದ್ದು ಬಟ್ಟೆಗಳನ್ನ. ಇನ್ನು ಹಾಗೆ ಇಟ್ಬಿಟ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ. ಎಲ್ಲ ವಾಶ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿರೋವಂಥದ್ದು ಎಲ್ಲ ಹಾಳಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಇತ್ತ ಕಡೆ ನೀವು ನೋಡ್ಬೋದು ನನ್ನ ಹಸ್ಬೆಂಡ್ ಕೂಡ ಎಲ್ಲ ಸಾಮಾನೆಲ್ಲ ಶಿಫ್ಟ್ ಎಲ್ಲ ಮಾಡಿ ಸಾಕಾಗಿ ಅವರು ಕೂಡ ಮಾಡ್ಕೊಂಡ್ಬಿಟ್ಟಿದ್ರು. ಬಟ್ಟೆ ಎಲ್ಲ ಒಂದು ಕಡೆ ಆರ್ಗನೈಸ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಕೆಲಸ ಆದಂಗೆ. ಯಾಕಂದರೆ ಒಂದು ಕಡೆ ಮೂಟೆ ಥರ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೆಂಗೆ ಜೋಡಿಸ್ಬೇಕು ಅನ್ನೋಷ್ಟು ಟೈಮ್ ಇಲ್ದರ ಆಗೋಯ್ತು. ನಾನು ಯಾವಾಗಲೂ ಪ್ಲ್ಯಾಂಡಾಗೆ ಎಲ್ಲನೂ ಮಾಡ್ಕೊಳ್ಳೋದು. ಬಟ್ ಈ ಸಲ ಎಲ್ಲ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗ್ನಲ್ಲಿ, ಎಲ್ಲ ತುಂಬ ಅರ್ಜೆಂಟಲ್ಲೇ ಆಗಿದ್ರಿಂದನೇ ಯಾವುದು ಕರೆಕ್ಟಾಗಿ ಪ್ರಾಪರಾಗಿ ಮಾಡೋಕ್ಕಾಗಲಿಲ್ಲ. ಶ್ವೇತಾ ಅಂತೂ ಫುಲ್ ಖುಷಿಯಾಗಿ ಅಡುಗೆ ಮಾಡ್ತಿದ್ಲು. ಯಾಕಂತಂದರೆ ಅವಳಿಗೆ ನಾನು ಇಲ್ಲಿಗೆ ಬಂದಿರೋದು ತುಂಬ ಖುಷಿ ಆಗಿಬಿಟ್ಟಿತ್ತು. ಯಾವಾಗ ಕಾಲ್ ಮಾಡಿದ್ರು ನೀನು ಹೊರಟೋಗಿದ್ದು ಬೇಜಾರಾಯಿತು ಅಂತ. ಇಲ್ಲೂ ನಾವು ಮನೆ ಶಿಫ್ಟ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೊರಟೋದ್ಮೇಲೆ ತುಂಬ ನೆನೆಸ್ಕೋತಾ ಇದ್ಲು ಅವಳು. ನೀನು ಇಲ್ಲಿಗೆ ಬರಬೇಕಾಗಿತ್ತು, ಇಲ್ಲೇ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ. ಇವಾಗಂತೂ ನೀವು ನೋಡ್ಬೋದು ಎಷ್ಟು ಹ್ಯಾಪಿಯಾಗಿದ್ದಾಳೆ ಅಂತ. ನಾವು ವಾಪಸ್ ಬಂದಿದ್ದು ಎಲ್ರಿಗೂ ತುಂಬ ಖುಷಿಯಾಗಿತ್ತು. 2 ಡೇಸಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಎಲ್ಲನೂ ಆರ್ಗನೈಸ್ ಮಾಡ್ಕೊಂಡ್ವಿ. ಇದಾದಮೇಲೆ 3rd ಡೇ ಬಂದು ಈ ಒಂದು ಪುಟ್ಟ ಬರ್ಡ್ ಬಂದು ನಮ್ಮ ಮನೆಗೆ, ಹೊಸ ಮನೆಗೆ ವೆಲ್ಕಮ್ ಮಾಡೋ ರೀತಿ ಇತ್ತು. ನನಗೆ ತುಂಬ ಫೇವ್ರೇಟ್ ಇದು. ನನಗೆ ನಮ್ಮ ಅಕ್ಕಂದ್ರಿಗೆಲ್ಲ ತುಂಬ ಇಷ್ಟ, ಮಕ್ಕಳಿಗೂ ಕೂಡ ತುಂಬ ಇಷ್ಟವಾದಂಥ ಬರ್ಡ್ ಇದು. ಇದ್ರ ಹೆಸರು ನನಗೆ ಕರೆಕ್ಟ್
ಕರೆಕ್ಟಾಗಿ ಗೊತ್ತಿಲ್ಲ. ಗುಬ್ಬಚ್ಚಿಗಿಂತನೂ ಚಿಕ್ಕದಾದಂಥ ಬರ್ಡ್ ಇದು, ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಎಲ್ಲರೂ ಬಂದಿದ್ರಲ್ಲ, ಸೊ ಮನೇಲಿ ಪ್ರೇಯರ್ ಇಡಿಸಿದ್ವಿ. ಪ್ರೇಯರ್ ಇಟ್ಟರೆ ನಮಗೇನೋ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದಂಗೆ ಇರುತ್ತೆ ಆ್ಯಂಡ್ ಎಲ್ರದ್ದು ಬ್ಲೆಸ್ಸಿಂಗ್ ಸಿಗುತ್ತೆ, ದೇವ್ರದ್ದು ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರೇಯರ್ ಇಡಿಸ್ತೀವಿ ಯಾವಾಗ್ಲೂ. ನಮ್ಮ ನಂಬಿಕೆ ಇದು. ಒಂದು ಪ್ರೇಯರ್ ಎಲ್ಲ ಮಾಡಿಕೊಂಡು ಲೈಫ್ನ ಬಿಗಿನ್ ಮಾಡಿದಾಗ, ಒಂದು ಮನೇಲಾಗಿರ್ಬೋದು, ಯಾವುದೋ ಒಂದು ಕೆಲಸದಲ್ಲಿ ಸ್ಟಾರ್ಟ್ ಮಾಡುವಾಗ್ಲೂ ಅಷ್ಟೇ ಮಾಡಿದಾಗ ನಮಗೆ ಚೆನ್ನಾಗಿ ಆಶೀರ್ವಾದ ದೇವ್ರದ್ದು ಸಿಗುತ್ತೆ ಅನ್ನೋಂಥ ನಂಬಿಕೆ ನಮ್ಮದು. ಇದಾದಮೇಲೆ ನಾನು ಲಂಚಿಗೆ ಏನೇನು ಮಾಡಿಸಿದ್ವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮತ್ತು ಬಾಯ್ಲ್ಡ್ ಎಗ್ ಮತ್ತು ಚಿಕನ್ ಲೆಗ್ ಪೀಸ್ನ ಫ್ರೈ ಮಾಡಿದ್ವಿ. ಇದ್ರ ಜೊತೆಗೆ ಸ್ವಲ್ಪ ಗ್ರೇವಿ ಕೂಡ ಮಾಡ್ಕೊಂಡಿದ್ವಿ. ಇದನ್ನು ಮೊಸರು ಪಚ್ಚಡಿ ಜೊತೆಯಲ್ಲಿ ಸರ್ವ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಟ್ಬಿಟ್ರು. ಎಲ್ಲರೂ ಹೋದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈವ್ನಿಂಗ್ ಅಷ್ಟಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಹೇಗೆಲ್ಲನೂ ಫಿನಿಶಿಂಗ್ ಟಚ್ ಕೊಟ್ಟಿದ್ದೀನಿ, ಸದ್ಯಕ್ಕೆ ಟೆಂಪ್ರವರಿಯಾಗಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಲ್ನಲ್ಲಿ ಈ ರೀತಿಯಾಗಿ ಸೋಫನ್ನು ಹಾಕ್ಕೊಂಡಿದ್ದೀವಿ. ವಾಷಿಂಗ್ ಮಿಷಿನ್ ಬಂದು ವಾಶ್ರೂಮ್ ಒಳಗಡೆ ಪಾಯಿಂಟ್ ಕೊಟ್ಟಿದ್ರು, ಬಟ್ ನಮ್ಮದು ವಾಷಿಂಗ್ ಮಿಷಿನ್ ಬಂದು ಸ್ವಲ್ಪ ದೊಡ್ಡದು, 8 kg. ಸೊ ಒಳಗಡೆ ಹೋಗಲ್ಲ, ಡೋರ್ ಚಿಕ್ಕದಿದೆ ಅಂತ ಹೇಳಿಬಿಟ್ಟು ಹಾಲಲ್ಲೇ ಇಟ್ಕೊಂಡಿದ್ದೀವಿ. ಹಾಲ್ ಬಂದು ತುಂಬ ಸ್ಪೇಸಿಯಸ್ ಆಗಿದೆ, ಹಾಗಾಗಿ ಇಲ್ಲಿ ಒಂದೆರಡು ಚೇರ್ ಕೂಡ ಹಾಕ್ಕೊಂಡಿದ್ದೀವಿ. ಇಲ್ಲಿ ಶೋಕೇಸ್ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದಾರೆ. ವಾಲ್ನಲ್ಲಿ ಈ ರೀತಿ ಜಾಗ ಇತ್ತು, ಹಾಗಾಗಿ ನಾನು ಈ ರೀತಿಯಾಗಿ ಸಿಂಪಲಾಗಿ ಒಂದು ಐಡಿಯಾ ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ ಆರ್ಗನೈಸ್ನ. ಯಾವ ರೀತಿ ಅಂತ ಹೇಳಿದ್ರೆ, ಅಂಗಡಿಗಳಲ್ಲಿ ರ್ಯಾಕ್ಗಳಿರುತ್ತಲ್ವ, ವುಡನ್ ರ್ಯಾಕ್, ಅದು ನಮ್ಮ ಮನೆಯಲ್ಲಿ ಇತ್ತು. ಅಂಗಡಿ ಖಾಲಿ ಮಾಡಿದಾಗ, ಶಾಪ್ ಖಾಲಿ ಮಾಡಿದಾಗ ನಮ್ಮ ಹತ್ರ ಇತ್ತು ಅದು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಫೋಟೋಸ್ ಆಗಿರ್ಬೋದು, ಗಿಫ್ಟ್ ಐಟಮ್ಸ್ ಇರ್ಬೋದು, ಅದನ್ನು ಜೋಡಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಅರ್ಜೆಂಟಲ್ಲಿ ಯಾವ ರೀತಿ ರೆಡಿ ಮಾಡೋಕ್ಕಾಗುತ್ತೋ ಆ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಡುಗೆ ಮನೆ ಪಾರ್ಟಿಗೆ ಬಂದರೆ ಪ್ಲೇಟ್ ಸ್ಟ್ಯಾಂಡ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ ಅಡುಗೆ ಮನೆ. ಎಲ್ಲನೂ ಕೂಡ ರೇಷನ್ಗೆ ತುಂಬಿಸೋಂಥ ಡಬ್ಬಗಳಾಗಿರ್ಬೋದು, ಕಂಟೈನರ್ಗಳಾಗಿರ್ಬೋದು, ಎಲ್ಲನೂ ಕೆಳಗಡೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೌಂಟರ್ ಟಾಪ್ನಲ್ಲೂ ಕೂಡ ಯಾವುದು ಅರ್ಜೆಂಟಿಗೆ ಬೇಕೋ ಅದನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಆ ಮನೆಯಲ್ಲಿ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಸ್ವಲ್ಪ ಐಟಮ್ಸ್ನ ತೊಗೊಂಡಿದ್ದೆ. ಅದರಲ್ಲಿ ಈ ಕಲರ್ ರ್ಯಾಕ್ ಕೂಡ ಒಂದು ನಾನು ಯೂಸೇ ಮಾಡ್ತಿರಲಿಲ್ಲ. ಇತ್ತೀಚೆಗಷ್ಟೇ ಆ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅಷ್ಟರಲ್ಲಿ ಮನೆ ಖಾಲಿ ಮಾಡೋ ಥರ ಆಗೋಯಿತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲೇ ಪ್ಯಾಕ್ ಮಾಡಿ ಮತ್ತೆ ಇಲ್ಲಿ ಬಂದು ಅನ್ಪ್ಯಾಕ್ ಮಾಡಿ ಜೋಡಿಸಿಟ್ಕೊಂಡಿದ್ದೀನಿ. ರೇಷನ್ ಐಟಮ್ಸ್ ಎಲ್ಲ ಇಡೋಕ್ಕೆ ಅಂತಲೇ ಇದನ್ನು ಪರ್ಟಿಕ್ಯುಲರಾಗಿ ತೊಗೊಂಡಿದ್ದು. ಇನ್ನೊಂದು ತೊಗೋಬೇಕು ರೂಮ್ ಆರ್ಗನೈಸ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಈಗ ನೋಡಬೇಕು ಏನು ಪ್ಲ್ಯಾನ್ ಮಾಡೋದು ಅಂತ. ಇದಾದಮೇಲೆ ಇಲ್ಲೇ ಅಡುಗೆ ಮನೆ ಹತ್ರನೇ ಡೈನಿಂಗ್ ಹಾಲ್ ಇದೆ, ಇಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಅಕ್ಕ ಅವ್ರದ್ದು. ಚೇರ್ಸ್ ಎಲ್ಲ ಬಂದು ಚೆನ್ನಾಗಿರಲಿಲ್ಲ, ಅದಕ್ಕಾಗಿ ಅದನ್ನು ಹಾಕ್ಬಿಟ್ವಿ. ಟೇಬಲ್ ಮಾತ್ರ ಚೆನ್ನಾಗಿತ್ತು ಅಂತ ಇಟ್ಕೊಂಡ್ವಿ. ಇಲ್ಲಿ ಪೂಜೆ ಮಾಡೋಕ್ಕೆ ಒಂದು ವಾರ್ಡ್ರೂಬ್ ಥರ ಕೊಟ್ಟಿದ್ದಾರೆ. ಸೊ ನಾವು ಪೂಜೆ ಮಾಡಲ್ವಲ್ಲ, ಇದನ್ನು ಯಾಕೆ ವೇಸ್ಟ್ ಮಾಡೋದು ಸ್ಪೇಸ್ನ ಅಂತ ಹೇಳಿಬಿಟ್ಟು ಗ್ಲಾಸ್ ಐಟಮ್ಸು, ಪಿಂಗಾಣಿ ಐಟಮ್ಸ್ ಎಲ್ಲ ಇಡೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಆ ಮನೆಯಲ್ಲಿದ್ದಾಗ ಒಂದು ರ್ಯಾಕ್ನ ಇಟ್ಬಿಟ್ಟು, ಮೆಟಲ್ ರ್ಯಾಕ್ನ, ಅದರಲ್ಲಿ ನಾನು ಎಲ್ಲ ಜೋಡಿಸಿಟ್ಕೊಂಡಿದ್ದೆ. ಒಂದು ತೆಗಿಬೇಕಾದ್ರೆ ಇನ್ನೊಂದು ಬಿದ್ದೋಗೋದು ಆ ಥರ ಆಗ್ತಿತ್ತು, ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಯಾವುದು ನಾನು ಹೊಡೆದಾಕಿಲ್ಲ, ಆದ್ರೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ್ಯಂಡ್ ಇಲ್ಲಿ ಸ್ಪೇಸ್ ಕಡಿಮೆ ಇದೆ, ಅದಕ್ಕಿಂತ ಶೆಲ್ಫ್ ಅಲ್ಲಿ ದೊಡ್ಡದಾಗಿತ್ತು, ಇಲ್ಲಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾನು ಪೂಜೆ ಮಾಡೋಕ್ಕೆ ಅಂತ ಕೊಟ್ಟಿರೋಂಥ ವಾರ್ಡ್ರೋಬ್ನ ಈ ರೀತಿ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಫ್ರಿಡ್ಜ್ನ ಬಂದು ನಾನು ರ್ಯಾಕ್ ಮತ್ತು ಸಿಲಿಂಡರ್ ಇಟ್ಟಿದ್ನಲ್ಲ ಅಲ್ಲೇ ಇಟ್ಟಿದ್ದೆ. ಬಟ್ ಡೈನಿಂಗ್ ಟೇಬಲ್ಗೆ ಹೋಗಿ ಹೊಡ್ಕೊತಾ ಇದ್ದು ಡೋರು ಯಾವಾಗ ತೆಗಿಬೇಕಾದ್ರೂ, ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ರೂಮ್ಗೆ ಶಿಫ್ಟ್ ಮಾಡಿಕೊಂಡೆ. ಇಲ್ಲೇ ಬೀರು ಆಗಿರ್ಬೋದು, ಎಕ್ಸ್ಟ್ರಾ ಇನ್ನು ಯಾವುದ್ಯಾವುದು ಇನ್ನೂ ಓಪನ್ ಮಾಡಿ ಜೋಡಿಸಿಲ್ವೋ ಅಂಥ ಐಟಮ್ಸ್ ಎಲ್ಲ, ಎಕ್ಸ್ಟ್ರಾ ಇರೋ ಸಿಲಿಂಡರ್ ಆಗಿರ್ಬೋದು, ಎಲ್ಲನೂ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಸಿಲಿಂಡರ್ ಎಲ್ಲ ಬಂದು ನಮ್ಮ ಅಕ್ಕ ಅವ್ರು ತೊಗೊಂಬಂದು ಕೊಟ್ಟಿದ್ದು ನನಗೆ, ಎಕ್ಸ್ಟ್ರಾ ಒಂದು ಸಿಲಿಂಡ್ರನ್ನ ಖಾಲಿ ಆದರೆ ಇರಲಿ ಅಂತ ಹೇಳ್ಬಿಟ್ಟು. ಮತ್ತು ಡೋರ್ ಹಿಂದೆ ಒಂದು ಹ್ಯಾಂಗರ್ನ ಹಾಕಿಬಿಟ್ಟು ಬಟ್ಟೆಗಳನ್ನ ಹಾಕ್ಕೊಂಡಿದ್ದೀವಿ. ಸಿಂಪಲ್ಲಾಗಿ ಎಲ್ಲರೂ ಮನೆ ಯಾವ ರೀತಿ ಜೋಡಿಸ್ಕೋತಾರೋ ಆ ರೀತಿಯೇ ಜೋಡಿಸ್ಕೊಂಡಿರೋದು. ತುಂಬ ಚೆನ್ನಾಗಿ ಜೋಡಿಸೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಬೆಡ್ರೂಮ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹೀಗೆ ಬೆಡ್ಡಲ್ಲಿ ಯಾವ ರೀತಿ ಇಟ್ಕೊತಾ ಇದ್ವೋ ಅದೇ ರೀತಿ ಇಟ್ಕೊಂಡಿದ್ವಿ. ಇಲ್ಲಿ ಒಂದು ದೊಡ್ಡ ಮಿರರ್ನ ಹಾಕಿದ್ದೀವಿ, ನೀವು ನೋಡ್ಬೋದು. ಆ ಮನೇಲೇ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹಾಕೋಕ್ಕಾಗಲಿಲ್ಲ. ಅಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಎಲ್ಲ ಒಂದೇ ರೂಮಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಜಾಗ ಸಾಕಾಗಿರಲಿಲ್ಲ. ಅದಕ್ಕೋಸ್ಕರ ಈ ಮನೆಯಲ್ಲಿ ಈ ರೀತಿ ಹಾಕಿದ್ದೀವಿ. ಸ್ಯಾರಿ ಎಲ್ಲ ಹಾಕೊಂಡ್ಮೇಲೆ ನೆಕ್ ಹತ್ರ ಆಗಿರ್ಬೋದು ಎಲ್ಲ ನೀಟಾಗಿ ನೋಡ್ಕೊಳ್ಳೋಕ್ಕೆ, ಫೇಸ್ ನೋಡ್ಕೊಳ್ಳೋಕ್ಕೆ ಕ್ಲಾರಿಟಿ ಚೆನ್ನಾಗಿರುತ್ತೆ. ಡ್ರೆಸ್ಸಿಂಗ್ ಟೇಬಲಲ್ಲಿ ಎದುರುಗಡೆ ಬಿಸಿಲು ಬೀಳೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಇದಾದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಸೈಡಲ್ಲಿ ನಾನು ಮಿರರ್ನ ಹಾಕ್ಕೊಂಡಿದ್ದೀನಿ. 2 ರೂಮನ್ನು ಈ ರೀತಿಯಾಗಿ ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ. ಆ ಮನೆಗಿಂತ ಈ ಮನೆ ತುಂಬ ದೊಡ್ಡದಿರೋದ್ರಿಂದ ಸ್ವಲ್ಪ ಐಟಮ್ಸ್ಗಳು ಜಾಸ್ತಿ ಇದ್ದರೂ ಕೂಡ ಜಾಸ್ತಿ ಏನೋ ರೀತಿ ಕಾಣಿಸೋದಿಲ್ಲ, ಆ ರೀತಿಯಾಗಿ ನೀಟಾಗಿ ಹೈಡ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಹಾಲು ರೂಮಿಂದ ನೋಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ.
ವರ್ಷ ಬರ್ಡೇಗೆ ಹಸ್ಬೆಂಡ್ ಕೊಟ್ಟಿತ್ತು 8 kg ಬಾಷ್ ವಾಷಿಂಗ್ ಮಿಷಿನ್ 5 ಸ್ಟಾರ್ದಿತ್ತು. ಇದನ್ನು ವಿಡಿಯೋ ಮಾಡಿದೆ ಸಪ್ರೇಟಾಗಿ, ವಿಡಿಯೋ ಸಿಕ್ಕಿದ್ರೆ ಖಂಡಿತ ಹಾಕ್ತೀನಿ. ಫ್ಲ್ಯಾಶ್ ಆಗಿ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಹಾಕಿರಲಿಲ್ಲ. ಈವ್ನಿಂಗ್ ಟೈಮಲ್ಲಿ ಯಾವ ರೀತಿ ಕಾಣಿಸುತ್ತೆ ಮನೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಲೀಫೆಲ್ಲ ನಾನು ಆ ಮನೆಯಲ್ಲಿ ಹಾಕ್ಕೊಂಡಿದ್ದೆ, ಲೀಫ್ ಜೊತೆಯಲ್ಲಿ ಗೋಲ್ಡ್ ಕಲರ್ ಸೀರಿಯಲ್ ಸೆಟ್ನು ಕೂಡ ಹಾಕ್ಕೊಂಡಿದ್ದೆ. ಬಟ್ ಅದನ್ನು ಅಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ. ಈ ಮನೇಲೂ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸೀಲಿಂಗ್ ಲೈಟ್ಸ್ ಕೂಡ ಇದೆ, ಬಟ್ ಕೆಲವೊಂದು ವರ್ಕ್ ಆಗ್ತಿರ್ಲಿಲ್ಲ, ಕೆಲವೊಂದು ವರ್ಕ್ ಆಗ್ತಿತ್ತು. ಬ್ಲೂ ಕಲರ್ ಅಂತೂ ನಂಗೆ ತುಂಬ ಇಷ್ಟ. ಸೀಲಿಂಗ್ ಲೈಟಲ್ಲಿ ಬ್ಲೂ ಮತ್ತು ಪಿಂಕ್ ಕಲರ್ ಇದೆ ಇಲ್ಲಿ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನಾನು ಆಗಲೇ ಇದನ್ನು ಕೂಡ ತೋರಿಸಿದ್ದೀನಿ. ಹೊರಗಡೆಯಿಂದ ಬಂದರೆ ಎಂಟ್ರೆನ್ಸಲ್ಲಿ ನನ್ನ ಫೇವ್ರೇಟ್ ವೈಟ್ ಹಾರ್ಸ್ ಇದೆ ಇದರಲ್ಲಿ. ಅದು ನನಗೆ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ನಂಗೆ ತುಂಬ ಫೇವ್ರೇಟ್. ಅದು ನೋಡ್ತಿದ್ರೆ ಏನೋ ಒಂಥರ ಎನರ್ಜಿ ಬಂದಾಗ ಅನಿಸುತ್ತೆ. ಮನೆ ಆಗಿರ್ಬೋದು, ಮನೆ ಹತ್ರ ಇರುವಂಥ ವಾತಾವರಣ ಆಗಿರ್ಬೋದು, ಚೆನ್ನಾಗಿದ್ದಾಗ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ, ಸಮಾಧಾನವಾಗಿರುತ್ತೆ. ಹೋಪ್ಫುಲಿ ಈ ಮನೆ ವ್ಲಾಗ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.